ಎಸ್, ನನ್ನನ್ನ ನಿರ್ಲಕ್ಷಿಸಿದ್ರೆ ಬೇರೆ ನಡೆ ಹಿಡಿಯೋದು ಖಚಿತ ಅಂತ ಶಶಿ ತರೂರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಆಲೋಚನೆಯನ್ನ ಬದಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ತಕ್ಕ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಶಶಿ ತರೂರ್ ಅವರು ಕೊಟ್ಟಿರುವಂತದ್ದು. ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಜ್ಞಾನವೇ ಆನಂದವಾಗಿರುವಲ್ಲಿ ಬುದ್ಧಿವಂತಿಕೆಯು ಮೂರ್ಖತನವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಶಶಿ ತರೂರ್ ಅವರು. ಇತ್ತೀಚೆಗೆ ಕೇರಳದ ಎಡರಂಗ ಸರ್ಕಾರವನ್ನ ಶಶಿ ತರೂರ್ ಅವರು ಹೊಗಳಿದ್ರು. ಮೋದಿ ಅಮೆರಿಕ ಭೇಟಿಯಿಂದ ಭಾರತಕ್ಕೆ ಸಿಗಬೇಕಾಗಿದ್ದು ಸಿಕ್ಕಿದೆ. ಮೋದಿ ಬಗ್ಗೆಯೂ ಸಹ ಭಾರಿ ಹೊಗಳಿಕೆಯ ಸುರಿಮಳೆಯ ಹೇಳಿಕೆಗಳನ್ನು ಕೊಟ್ಟಿದ್ರು ಶಶಿ ತರೂರ್ ಅವರು. ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಪಕ್ಷದಿಂದ ಕಾಲನ್ನ ಹೊರಗಿಟ್ರ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಶಶಿ ತರೂರ್ ಅವರ ಹಾಗಾದ್ರೆ ಕಾಂಗ್ರೆಸ್ ಪಕ್ಷವನ್ನ ಬಿಡ್ತಾರಾ? ಸೀನಿಯರ್ ಲೀಡರ್, ಸದಾ ಕಾಲ ಕಾಂಗ್ರೆಸ್ ಜಪ ಮಾಡ್ತಾ ಇದ್ದಂತ ಶಶಿ ತರೂರ್ ಅವರು ಈಗ ಎಲ್ಲ ಒಂದು ಕಡೆ ಒಂದು ಹೆಜ್ಜೆಯನ್ನ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಇಟ್ಟಿದ್ದಾರೆ, ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ತನ್ನನ್ನು ನಿರ್ಲಕ್ಷಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಬೆಲೆಯನ್ನ ತೆರಬೇಕಾಗುತ್ತೆ ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ತೀರಾ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊಗಳಿದ್ರು ಶಶಿ ತರೂರ್ ಅವರು. ಹಾಗಾದ್ರೆ ಶಶಿ ತರೂರ್ ಅವರು ನಿಜಕ್ಕೂ ಸಹ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಟ್ಟರೆ ಕೇರಳದಲ್ಲಿ ಬಿಜೆಪಿಯ ಹಾದಿ ಸುಗಮವಾಗುತ್ತೆ. ಎಲ್ಲ ಒಂದು ಕಡೆ ಅವರು ಇತ್ತೀಚೆಗೆ ಪ್ರಧಾನಿಗಳನ್ನು ಹೊಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಶಿ ತರೂರ್ ಅವರೇನಾದರೂ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಬಂದರೆ ಕೇರಳದಲ್ಲಿ ಬಿಜೆಪಿಗೆ ಒಂದಷ್ಟು ಪಾಸಿಟಿವ್ ವಾತಾವರಣ ಸೃಷ್ಟಿ ಆಗಬಹುದು ಅನ್ನೋದರ ನಿಟ್ಟಿನಲ್ಲಿ ಈಗಿನಿಂದಲೇ ಚರ್ಚೆಗಳು ಶುರುವಾಗಿದೆ.